ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಬಂದೆ. ಹೈ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ದೆ. ಇನ್ನೂ ಒಂದು ಇಂಟರ್ವ್ಯೂ ಇತ್ತು, ಇಂಟರ್ವ್ಯೂ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಹಾಗಿದ್ರೆ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಫ್ರೆಶ್ ಅಪ್ ಆಗಿ ಮತ್ತೆ ನಾನು ನಿಮ್ಗೆ ಕನೆಕ್ಟ್. ಹೇ ವಾಟ್ಸಪ್. ಜಸ್ಟ್ ನಾವು ಫ್ರೆಶ್ ಅಪ್ ಆದ್ವಿ. ನಾವು ಇವಾಗ ಸ್ವಲ್ಪ ಕೋಳಿ ಕಡೆ ಹೋಗೋಣ. ಕೋಳಿಗಳಿಗೆ ನೀರಿದೆ, ಕಾಳನ್ನು ಹಾಕಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇದೆ, ಎಲ್ಲ ಬರ್ಡ್ಸು ಆ್ಯಕ್ಟಿವ್ ಇದ್ದಾವೆ. ಮೊಟ್ಟೆನೂ ಹಾಕಿದ್ದೆ, ಒಂದು ಮೊಟ್ಟೆ ತೊಗೊಳ್ಳೋಣ. ಎಲ್ಲ ಕರೆಕ್ಟಾಗಿದೆ, ಫುಡ್ ಹಾಕಿದ್ದಾರೆ, ನೀರಿನಿದೆ, ಒಂದು ಮೊಟ್ಟೆ ಹಾಕಿದೆ. ಮೊಟ್ಟೆ ತೊಗೊಂಡು ಹೊರಡೋಣ ಇವಾಗ. ಮೊನ್ನೆ ನಾವು ಗೊಂಜಾಳನ್ನ ನೀರಾಗಿ ನೆನಕ್ಕಿಟ್ಟಿದ್ವಿ ಮತ್ತು ಟ್ರೇನ ಇಟ್ಟಿದ್ವಿ. ಇವಾಗ ಸಣ್ಣ ಸಣ್ಣ ಮೆಳಕಿಗೆ ಬಂದವ. ಇವಾಗ ಸ್ವಲ್ಪ ನೀರು ಹಾಕೊಂಡು ಇವಾಗ ನಾವು ನೀರಲ್ಲಿ ಒಂದು 40 hours ನೆನಕಿಟ್ಟಿದ್ವಿ. ನೆನಕಿಟ್ಟಾದ್ಮೇಲೆ ಅದನ್ನ ಟ್ರೇಗೆ ಶಿಫ್ಟ್ ಮಾಡಿದ್ವಿ. ಟ್ರೇಗೆ ಶಿಫ್ಟ್ ಮಾಡಿ ಕಂಟಿನ್ಯೂಸ್ ನಾನು 2 ದಿನ ನೀರು ಹಾಕಿದೆ. ನೀರು ಹಾಕಿದರ ಫಲಿತಾಂಶವಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಮೊಳಕೆ ಸ್ಟಾರ್ಟ್ ಆಗಿದ್ದಾವೆ ನೋಡ್ರಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ. ಸ್ವಲ್ಪ ಹೊತ್ತು ನೀರು ಹಾಕೊಂಡು ಅವಕ್ಕೆ. ಹೈಡ್ರೋಫೋನಿಕ್ಸ್ಗೆ ನೀರು ಹಾಕಿ ಆಯ್ತಾ. ಇವತ್ತು ಮಾರ್ನಿಂಗ್ ರೂಟೀನ್ ಎಲ್ಲ ಮುಗೀತಾ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಜಸ್ಟ್ ನಮ್ಮದು ಟಿಫಿನ್ ಆಯಿತು. ನಂದು ಇವತ್ತು ಒಂದು ಪೋಲ್ಟ್ರಿ ಟೂರ್ ಇದೆ ಧಾರವಾಡದಲ್ಲಿ, ಅದಕ್ಕೆ ಹೊರಡೋಣ ಇವಾಗ. ನಾನಿವಾಗ ಧಾರವಾಡ ಕೊಡ್ತಾಯಿದ್ದೀನಿ. ನಾವು ಜಸ್ಟ್ ಮನೆ ಬಿಟ್ವಿ, ಪಯಣ ಬಂದುಬಿಟ್ಟು ಇವಾಗ ಧಾರವಾಡ ಕಡೆ. ಧಾರವಾಡ ರೀಚ್ ಆಗೋದು ಒಂದು 40 minutes ಆಗ್ತೈತಿ. ಟೈಮ್ ಇವಾಗ 12 ಗಂಟೆ ಆಗಿದೆ. ಇವತ್ತು ಆರ್ ಟಿ ಒ ಆಫೀಸ್ಗೆ ಹೆವಿ ವೆಹಿಕಲ್ ಪಾಸಿಂಗ್ ಬಂದಾಗ ಸಿಕ್ಕಾಪಟ್ಟೆ ವೆಹಿಕಲ್ ಮಾತ್ರ. ರೀಸೆಂಟಾಗಿ ಲಾಂಚ್ ಆಗಿರೋದು ಟಾಟಾ ಕರ್ವ್ ವೆಹಿಕಲ್ ಮುಂದ್ಗಡೆ ಹೋಗ್ತಾ ಇದೆ. ನೋಡಕ್ಕೆ ಮಾತ್ರ ಗಿಚ್ ಐತೆ ಅಂತ ಹೇಳ್ಬೋದು. ಅದು ಹೊರಗೆ ಬೇರೆ ರೆಡ್ ಕಲರ್ ಇದೆ, ಕಣ್ಣು ಕುಗ್ತಾ ಇದೆ ಹಂಗೆ. ಇವತ್ತು ಟ್ರಾಫಿಕ್ ಪೊಲೀಸ್ ಅವರು ಲೊಕೇಶನ್ ಚೇಂಜ್ ಮಾಡಿದಾರ. ಕಂಟಿನ್ಯೂಸ್ ಪ್ರೀವಿಯಸ್ 1 week ಇಲ್ಲೇ ಇದ್ರು SDM ಮೆಡಿಕಲ್ ಕಾಲೇಜ್ ಹತ್ರ. ಕಾಣಿಸ್ತಿಲ್ಲ. ಇವಾಗ ಬೇಸಿಗೆ ಸ್ಟಾರ್ಟ್ ಆಯ್ತಾ, ಕುಡಿಯೋ ನೀರಿನ ಹಾಹಾಕಾರ ನೋಡ್ರಿ. ಇಲ್ಲ ಕಂಟಿನ್ಯೂಸ್ ಓಡಾಡ್ತಾವಿನ್ನ. ಬೇಸಿಗೆ ಕಾಲದಂತೂ ನೀರಿಗೆ ಬರ ಜಾಸ್ತಿ ಇರ್ತೈತಿ. ಅದಕ್ಕೆ ನೀರನ್ನು ಸ್ವಲ್ಪ ಮಿತವಾಗಿ ಬಳಸ್ಬೇಕಾ, ಇಲ್ಲ ಅಂತಂದ್ರೆ ಪರಿಸ್ಥಿತಿ ಗಂಭೀರ ಆಕೈತಿ. ನಾವಿವಾಗ SDM ಮೆಡಿಕಲ್ ಕಾಲೇಜ್ ಜಸ್ಟ್ ಪಾಸ್ ಹಾಕ್ಕೊಂಡು ನವಲಿ ಬೀಚ್ ಹತ್ರ ಹೋಗ್ತಾ ಇದ್ದೇವೆ. ಬೆಳಗಿನ ಜಾಗ ಮಾರ್ನಿಂಗ್ FMC ಮಾರ್ಕೆಟ್ ಒಳಗಡೆ ಫ್ರೂಟ್ಸ್ ತೊಗೊಂಡು ಫ್ರೂಟ್ ಜ್ಯೂಸ್ ಸೆಂಟ್ರಿಗೆ ಸಪ್ಲೈ ಮಾಡ್ತಾರೆ ನೋಡ್ರಿ ಆಟೋ ಒಳಗಡೆ. ನೋಡ್ರಿ, ಟ್ರಾಫಿಕ್ ಪೊಲೀಸ್ ಅವರು ಲೊಕೇಶನ್ ಚೇಂಜ್ ಮಾಡಿ ಮಂಗಳೂರು ಕಡೆ ಬಂದಿದ್ದಾರೆ, ಕಕ್ಕಮ್ಮನಹಳ್ಳಿ ಇಂಡಸ್ಟ್ರಿಗೆ. ಆಲ್ಮೋಸ್ಟ್ ಅಲ್ಲ ಈ ಟೈಮ್ ಒಳಗಡೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರ್ತೈತಿ. ಯಾಕಂದ್ರೆ ಎಲ್ಲರೂ ಆಫೀಸ್ ಹೋಗಿರ್ತಾರೆ, ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗಿರ್ತಾವೆ. ಅದಕ್ಕೋಸ್ಕರ ರೋಡ್ ಇಷ್ಟು ಖಾಲಿ ಇರ್ತೈತಿ. ಇಲ್ಲ ಬೆಳಗ್ಗೆ ಸಂಜೆ ಮುಂದಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಮಾತ್ರ. ಅಜ್ಜಿ ನೋಡ್ರಿ, ಇಲ್ಲಿ ಗಾಡಿ ಮೇಲೆ ಹೋಗ್ತಿದಾರ. ಎಷ್ಟು ವಯಸ್ಸಾಗಿದೆ ನಾವು ಪಾಪ. ನಾವು ಸಿಗ್ನಲ್ ಒಳಗಡೆ ಯಾವತ್ತ ತೊಗೊಂಬಾರೆ ಸಿಗ್ನಲ್ ಬಿದ್ದಿದ್ದಾಗ ಅವತ್ತು ಟ್ರಾಫಿಕ್ ಪೊಲೀಸ್ ಆಫೀಸರ್ ಇಲ್ಲೇ ಅದಾರ.
ಡೇಂಜರು ಹೆಂಗಿದೆ. ಜಸ್ಟ್ ನಾವು ಧಾರವಾಡ ಕೋರ್ಟ್ ಸರ್ಕಲ್ನ ರೀಚ್ ಆದ್ವಿ. ಇಲ್ಲಿಂದ ಇವಾಗ ಡೈವರ್ಷನ್ ತಗೋಣ. ಇವತ್ತು ಗುರುವಾರ ಇರೋದ್ರಿಂದ ಸಾವಯವ ಸಂತೆ ಇದೆ ನೋಡ್ರಿ ಇಲ್ಲಿ ಗಾಂಧಿ ಪ್ರತಿಷ್ಠಾನ ಕೇಂದ್ರದಲ್ಲಿ. ಕೆಸಿ ಪಾರ್ಕ್ ಹತ್ರ ಎರಡು ಕಡೆ ಗಿಡ ಇರೋದ್ರಿಂದ ಎಷ್ಟು ತಂಪ ಅನಿಸ್ತೈತ್ರಿ ವಾತಾವರಣ. ಜನವರಿ 1ನೇ ತಾರೀಕಿಗೆ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರಲ್ಲೇ ಬರ್ತಾ ಬರ್ತಾ ಬೆಳವಣಿಗೆ ನಡೀತಾ ಇದೆ ನೋಡ್ರಿ ಅಲ್ಲಿ. ಇವಾಗ ಬೇಸಿಗೆ ಸ್ಟಾರ್ಟ್ ಆಯ್ತಾ, ಎಲ್ಲಿ ನೋಡ್ತಿರಲ್ಲೇ ಕಬ್ಬು ಹಾಲು ಮಾರಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ನಾವು ಪುಣೆ ಬೆಂಗಳೂರು ಕನೆಕ್ಟ್ ಆದ್ವಿ. ನಾವು ಇವಾಗ ಸರ್ವಿಸ್ ರೋಡಿಗೆ ಡೈವರ್ಷನ್ ತೊಗೊಂಡ್ವಿ. ಇಲ್ಲೆಲ್ಲ ಬರ್ತೈತೆ ನೋಡೋಣ ಅಂತ. ಯಾವುದು ಗುರು ಕಂಪ್ನಿ ಇದು? UFLEX, ಪಾರ್ಟ್ ಆಫ್ ಯುವರ್ ಡೈಲಿ ಲೈಫ್. ನಾವಿವಾಗ ಮಮ್ಮಿಗಟ್ಟಿ ಕಡೆ ಬಂದಿದ್ದೀವಿ. ಜಸ್ಟ್ ನಾನು ಲೊಕೇಶನ್ ರೀಚ್ ಆದ. ಇವಾಗ ಕನ್ಸರ್ನ್ ಪರ್ಸನ್ಗೆ ಭೇಟಿ ಆಗೋಣ. ಭೇಟಿಯಾಗಿ ಮುಂದೆ ಏನೇನು ಆಗ್ತೈತಿ ವಿಚಾರ ಮಾಡೋಣ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಮಾಲ್ತೇಶ್ ಲಿಂಗು ಕುಲಕರ್ಣಿ ಸರ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಎದಕ್ಕೆ ಇವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೇನಪ್ಪ ಅಂತಂದರೆ, ಸುಮಾರು 25 ವರ್ಷಗಳಿಂದ ಅವರು ಏನಪ್ಪ ಅಂತಂದ್ರೆ ಲೇಯರ್ ಎಕ್ಸ್ ಪ್ರೊಡಕ್ಷನ್ ಮತ್ತು ಫೀಡ್ ಪ್ರೊಡಕ್ಷನ್ ಈ ಫೀಲ್ಡಲ್ಲಿದ್ದಾರೆ. ಅದಕ್ಕೋಸ್ಕರ ಅವ್ರ ಜರ್ನಿ ಯಾವ ಥರ ಇತ್ತು, ಈ ಬಿಸ್ನೆಸ್ ಯಾವ ಥರ ಇದೆ, ಹೊಸದಾಗಿ ಈ ಬಿಸ್ನೆಸ್ ಮಾಡಬೇಕಂತಂದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಬೇಕು, ಮುಂಜಾಗ್ರತೆಗಳನ್ನು ಏನೇನು ಮಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸರ್ನ ಮಾತಾಡ್ಸಿ ಹೋಗ್ತೀನಿ. ಹಾಗಿದ್ದು ಇವಾಗ ಸರ್ನ ವೆಲ್ಕಮ್ ಮಾಡೋಣ. ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತು ಮಂಜುನಾಥ್ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಧನ್ಯವಾದಗಳು, ಸ್ವಾಗತ. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ. ನನ್ನ ಹೆಸರು ಮಾಲ್ತೇಶ್ ಲಿಂಗೋ ಕುಲಕರ್ಣಿ ಅಂತ. ನಾನು BVSc ಗ್ರ್ಯಾಜುಯೇಟ್, ಅಂದರೆ ವೆಟರ್ನರಿ ಡಾಕ್ಟರ್. ನಾನು ಯಾವುದೂ ಗೌರ್ಮೆಂಟ್ ಜಾಬ್ಗೆ ಹೋಗಿಲ್ಲ. ನಾನು ಮೊದಲಿಂದನೂ ಪ್ರೈವೇಟ್ ಕಂಪ್ನಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದೆ. 1994 ನಂದು ಗ್ರ್ಯಾಜುಯೇಷನ್ ಮುಗೀತು, ಡಿಗ್ರಿ. ಅದಾದಮೇಲೆ ನಾನು ಒಂದು ಪ್ರೈವೇಟ್ ಕಂಪ್ನಿ ಜಾಯ್ನ್ ಆದೆ, ವೆಂಕಟೇಶ್ವರ HRS ಲಿಮಿಟೆಡ್ ಅಂತ. ಅದರಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ ಮೇಲೆ ಅಗೇನ್ ನಾನು ಒಂದು ಇಲ್ಲಿ ಲೋಕಲ್ ಮಾರುತಿ ಫೀಡ್ಸ್ ಅಂತ ಕಂಪ್ನಿ ಜಾಯ್ನ್ ಆದೆ, ಮಾರುತಿ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಂದು. ಅಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ ಮೇಲೆ 2001 ಆನ್ವರ್ಡ್ಸಿಂದ ನಾವು ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. 2 ಬಿಸ್ನೆಸ್ ಮಾಡಿದ್ವಿ, ಒಂದು ಫಾರ್ಮಿಂಗ್ದು, ಒಂದು ಫೀಡ್ ಫ್ಯಾಕ್ಟ್ರಿ. SLV ಫೀಡ್ಸ್ ಅಂತ ಫೀಡ್ ಫ್ಯಾಕ್ಟ್ರಿ ಇದೆ ನಮ್ಮದು, ಧಾರವಾಡ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಆಮೇಲೆ ಎಗ್ಬ್ರೋ ಪೌಲ್ಟ್ರಿ ಫಾರ್ಮ್ಸ್ ಅಂತ ಲೇಯರ್ ಫಾರ್ಮನ್ನು ಕೂಡ ಮಾಡ್ತಾಯಿದ್ದೀವಿ ನಾವು. ನಮ್ದು ಇವಾಗ ಸರ್ ಜೊತೆ ಇಂಟರ್ವ್ಯೂ ಆಯಿತಾ. ನೆಕ್ಸ್ಟ್ ನಾವು ಇವಾಗ ಫೀಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತೈತಲ್ಲ, ಪ್ಲ್ಯಾಂಟ್ ಒಳಗಡೆ ಹೋಗ್ತಿದ್ದೇವೆ. ಯಾವುದೇ ಥರ ಇರ್ತೇವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದು ನೋಡ್ತಿದ್ರಿ, ಇದು ಸನ್ಫ್ಲವರ್ದು ಆಯಿಲ್ ಮಾಡಿ ತೆಗಿತಾರಲ್ರಿ, ಅದೇ ಇದು ನೋಡಿರಿ. ರಾ ಮೆಟೀರಿಯಲ್ ಹಿಂಗೆ ಇರ್ತೈತಿ. ಇದು ಫೀಡ್ಸ್ಗೆ ಯೂಸ್ ಮಾಡ್ತಾರೆ. ಇದೇ ನೋಡ್ತಿದ್ರಿ, ಇದು ಮೇಜ್, ಮೆಕ್ಕೆಜೋಳ ಇದೆ ರಾ ಮೆಟೀರಿಯಲ್. ಅದಾದಮೇಲೆ ಅಲ್ಲಿ ಹಿಂದ್ಗಡೆ ಹೋದ್ರೆ ಸ್ಟೋನ್ ಬರುತ್ತೆ, ನೋಡ್ತಿದ್ರಿ. ಇದು ಸುಮಾರು ರಾ ಮೆಟೀರಿಯಲ್ ಬಂದುಬಿಟ್ಟು 150 ಟನ್ ಇದೆ. ಇದು ಎವ್ರಿ ವೀಕ್ ಚೇಂಜ್ ಆಗ್ತಾನೆ ಇರ್ತೈತಿ. ಇದೇ ನೋಡ್ತಿದ್ರಿ, ಇದು ಸ್ಟೋನ್. ಇದು ನಮ್ಗೆ ಮೊಟ್ಟೆ ಮೇಲೆ ಬಿಳಿ ಕಲರ್ ಬರ್ತೈತಲ್ರಿ, ಇದು ಶಿಪ್ಪೆ ಅಂತೇವೆ ನಾವು ಅದಕ್ಕೆ. ಈ ಸ್ಟೋನ್ ಹಾಕಿದ್ರೆ ಫೀಡ್ಸ್ ಒಳಗಡೆ ರೆಡಿ ಆಕೈತೆ ನೋಡ್ರಿ. ಇವಾಗ ಮಿಲ್ ಕಡೆ ಬರ್ತಾ ಇದ್ದಾವೆ. ನೋಡ್ತಿದ್ರಿ, ನಮ್ಮ ಕಡಲೆಕಾಯಿ ಹಿಂಡೆ ಆಯಿಲ್ ತೆಗೆದಾದ್ಮೇಲೆ ಉಳಿದಿತ್ತಲ್ರಿ, ಅದು ಇದೆಲ್ಲ ಫುಲ್ ಮೆಕ್ಕೆಜೋಳ ರೀ. ಇದು ಪೋಲ್ಟ್ರಿ ಫೀಡ್ಸಿಗೆ ಬೇಕಾದಂಥ ಆಲ್ಮೋಸ್ಟ್ ಆಲ್ ರಾ ಮೆಟೀರಿಯಲ್ಸ್ ಏನಿದೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಎಗ್ ಪ್ರೊಡಕ್ಷನ್ ಹೋಗ್ತಿದ್ದೇವೆ, ಅಲ್ಲೇ ಕನೆಕ್ಟ್ ಆಗ್ತೀನಿ ನಿಮಗೆ. ಇವಾಗ ನಮ್ಮ ಜೊತೆ ಪ್ರಭೋರ್ ಇದ್ದಾರೆ. ಈ ಲೇಯರ್ ಫಾರ್ಮಿಂಗ್ ಯೂನಿಟ್ ಇನ್ಚಾರ್ಜ್ ಅನ್ಬೋದು, ಇಲ್ಲ ಮ್ಯಾನೇಜರ್ ಅನ್ಬೋದು. ಅವ್ರು ನಮ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತಾರೆ. ನಮಸ್ತೆ ಸರ್, ಈ ಲೇಯರ್ ಫಾರ್ಮಿಂಗ್ ಬಗ್ಗೆ ನಮಗೆ ಮಾಹಿತಿ ಕೊಡ್ಬೋದಾ? ಹಾಂ, ಇದು ಚಿಕ್ ಶೆಡ್ ಅಂತ. ಇದು ಚಿಕ್ಸ್ ಇಲ್ಲಿ ಬರ್ತದೆ, ಡೇ ಹೋಲ್ಡ್ ಚಿಕ್ಸ್ ಇಲ್ಲಿ ಬರ್ತದೆ, ಒಂದಿನದ ಮರಿ ಇಲ್ಲಿ ಬರ್ತದೆ. ಇಲ್ಲಿ ಬಂದಮೇಲೆ ಇಲ್ಲಿ
8 ವಾರ ಇಲ್ಲಿರ್ತದೆ. 8 ವಾರ ಇಲ್ಲಿದ್ಮೇಲೆ ಇಲ್ಲಿ ವ್ಯಾಕ್ಸಿನು ಡಿಬೇಕಿಂಗು ಎಲ್ಲ ಇಲ್ಲಿ ಆಗ್ತದೆ. ಅಣ್ಣ ಕೆಪಾಸಿಟಿ ಏನಿದೆ ಇದ್ರದ್ದು? ಇದು 11,000 11,000. 11,000 ಕೆಪಾಸಿಟಿ ಇದು. ಅಂದರೆ ನಮ್ಮದು ಶೆಡ್ ಎಲ್ಲ ಲೇಯರ್ ಶೆಡ್ 10,000 ಕೆಪಾಸಿಟಿ ಇದ್ದರೆ ಅದ್ರ ತಕ್ಕಂಗೆ ಇದನ್ನು ಮಾಡ್ಕೊಂತೀವಿ. ಅಣ್ಣ ವ್ಯಾಕ್ಸಿನ್ ಯಾವ್ದು ಆಗುತ್ತೆ ಇಲ್ಲಿ? ವ್ಯಾಕ್ಸಿನ್ ಇಲ್ಲಿ ಮ್ಯಾರಕ್ಸ್ ಆಗ್ತದೆ, ಅಂದ್ರೆ R2B, ಎಂಡಿ ಕಿಲ್ಡು, ಲಸೋಟ ಇವೆಲ್ಲ ಆಗ್ತವೆ. ಅಣ್ಣ ವ್ಯಾಕ್ಸಿನ್ ಯಾವ ಥರ ಮಾಡ್ತೀರಿ, ಹೇಗೆ? ಕೆಲವೊಂದಿಷ್ಟು ಲೈವ್ ವ್ಯಾಕ್ಸಿನ್ ಇರ್ತಾವೆ, ಅವು ಇಂಜೆಕ್ಷನ್. ನಂತರ ಕೆಲವೊಂದಿಷ್ಟು ಐ ಡ್ರಾಪ್ ಇರ್ತಾವೆ. ಓಕೆ, 10,000 ಕೋಳಿಗೂ ತಾವೇ ಮಾಡೋದು? ಹೌದು, ಪ್ರತಿಯೊಂದು ಕೋಳಿಗೂ ಮಾಡ್ತೀವಿ. ಸರ್ ಇದು ಶೆಡ್ ಸೈಜ್ ಏನಿದೆ ಅಂತ ತಿಳ್ಕೊಬೋದಾ? ಸೈಜು ಇದು 100 ಫೀಟ್ ಇರಬೇಕು ಇದು. ಉದ್ದ ಬಂದ್ಬಿಟ್ಟು 100 ಫೂಟ್ ಇದೆ, ಅಗಲ ಬಂದ್ಬಿಟ್ಟು 40 ಫೀಟ್ ಇದೆ, ಕರೆಕ್ಟ್ ಅಲ್ಲಣ್ಣ? ಅಣ್ಣ ಇದು ಏನಿದೆ ಇದು ಈಸ್ಟ್ ವೆಸ್ಟ್ ಹೇಗೆ? ಹಾಂ, ಇಷ್ಟು ಈಸ್ಟ್ ವೆಸ್ಟ್ ಬರುತ್ತೆ. ಇದು ಮ್ಯಾನ್ಯುವಲ್ ಆಟೋ ಫೀಡ್ ಅಣ್ಣ ಇದು? ಇದು ಮ್ಯಾನ್ಯುವಲ್. ಫೀಡ್ ಎಲ್ಲ ಮ್ಯಾನ್ಯುವಲ್ಲೇ ಹಾಕೋದು. ಯಾವ ಥರ ಹಾಕ್ತೀರಾ ಅಂತ ತೋರಿಸ್ಬೋದಾ? ಈಗ ಇಲ್ಲಿ ಏನಿಲ್ಲ, ಇಲ್ಲಿ ಚಿಕ್ಸ್ ಇಲ್ಲ ಅಂತ ಹೇಳಿ ಇವಾಗ ವಾಟರ್ ಕನೆಕ್ಷನ್ ತೆಗೆದಿದ್ದೀರಾ ಹೇಗೆ? ಹೌದು, ಕಲೆಕ್ಷನ್ ತೆಗೆದು. ಓಕೆ ಫೈನ್. ಸರ್ ಇದು ಹೈಟ್ ಎಷ್ಟಿದೆ ಗ್ರೌಂಡಿಂದ? ಇದು ಆ ಕಡೆಗೆ ಒಂದು 6 ಫುಟ್ ಬರ್ತೈತ್ರಿ ಇದು. ಓಕೆ, ಜಮೀನ್ ಲೆವೆಲ್ ಈ ಕಡೆಗೆ ತೊಗೊಳಂಗಿಲ್ಲ. ಒಬ್ಬ ಮನುಷ್ಯ ಅಡ್ಡಾಡುವಷ್ಟು ತಗೋತಾರ ಅದು. ಓಕೆ, ಅದು ಹಾಫ್ ಪೋರ್ಷನ್ ಬರ್ತಲ್ಲ, ಅದು ಬ್ರೂಡಿಂಗ್. ಅದು ಅಲ್ಲಿಂದ ಆ ಕಡೆಗೆ ಅಂತ ನಮ್ಮ ಬ್ರೂಡಿಂಗ್ ಮುಗಿತಂದ್ರೆ ಈ ಕಡೆಗೆ ಎಕ್ಸ್ಟೆನ್ಷನ್ ಮಾಡ್ಕೊತೀವಿ ನಾವು. ಅಣ್ಣ ಬ್ರೂಡಿಂಗ್ ಅಂದ್ರೆ ಏನಣ್ಣ? ಅಂದ್ರೆ ಆಗ ಎಲ್ಲ ಪ್ಯಾಕ್ ಮಾಡಿ ಮರಿಗೆ ಕಾವು ಕೊಡ್ತೀವಿ. ಈಗ ನಮ್ಮ ಕ್ಲೈಮೇಟಿಗೆ ಹೊಂದ್ಕೋಬೇಕಲ್ಲ ಅದು. ಸಣ್ಣ ಮರಿಗೆ ಕಾವು ಕೊಡ್ತಾವಲ್ಲ, ಅದಕ್ಕೆ ಬ್ರೂಡಿಂಗ್ ಅಂತ. ಓಕೆ, ಅಂತಂದ್ರೆ 10,000 ಮರಿ ಫಸ್ಟ್ ಅಲ್ಲಿರ್ತಾವ? ಅಲ್ಲಿರ್ತಾವ. ಅದಾದ್ಮೇಲೆ ನಮ್ದು ಒಂದು 8 ರಿಂದ 10 ದಿನ ಅವಕ್ಕೆ ಕಾವು ಕೊಡ್ತೀವಿ. ಅದಾದ್ಮೇಲೆ ನಮ್ಮ ಇದಕ್ಕೆ ಹೊಂದ್ಕೊಂತ ಬಂದ್ರೆ ಆ ಕಡೆ ಎಕ್ಸ್ಟೆನ್ಷನ್ ಮಾಡ್ಕೊತೀವಿ. ಅಂದ್ರೆ ಬ್ರೂಡಿಂಗ್ ಹೆಂಗ್ ಮಾಡ್ತೀರಣ್ಣ? ಈ ಚಾರ್ಕೋಲಿಂದ? ಹೌದು. ಓಕೆ ಫೈನ್. ಈಗ ಅಲ್ಲಿ ಫಸ್ಟಿಗೆ ಬಂದ ತಕ್ಷಣ 18 ಮರಿ ಹಾಕ್ತೀವಿ. ಓಕೆ, 18 ಮರಿ ಹಾಕ್ತೀವಿ. ಓಕೆ, ಅದು ಮತ್ತೆ ಹೆಂಗೆ ಗ್ರೋತ್ ಆಗುತ್ತೆ ಹಂಗೆ ಮತ್ತೆ ಡಿವೈಡ್ ಮಾಡ್ತೀವಿ, 9 ಮಾಡ್ಕೊತೀವಿ. ಅಣ್ಣ 1 kg ಒಳಗೆ ಎಷ್ಟು ಹಿಡಿಯುತ್ತೆ? ಅದೇ ಆ ಕಡೆಗೆ 9 ಫಸ್ಟ್ 18 ಹಾಕಿರ್ತೀವಿ. ಓಕೆ, ಸ್ವಲ್ಪ ಗ್ರೋತ್ ಜಾಸ್ತಿ ಆದ್ಮೇಲೆ ಮತ್ತೆ ಅರ್ಧ ಮಾಡ್ತೀವಿ, 9 ಮಾಡ್ತೀವಿ. ಈ ಕಡೆ ಬಂತಂದ್ರೆ ಎಲ್ಲ 9 ಆಗುತ್ತೆ. ಅಂತಂದ್ರೆ ಈ ಕೆಜಿ ಒಳಗಡೆ 9 ಮರಿ ಇರ್ತಾವೆ, 9 ಕೋಳಿಗಳು ಇರ್ತಾವೆ. ಹೌದು. ಓಕೆ ಫೈನ್. ಅಂತ ಮತ್ತೆ ಬಾಡಿ ಗ್ರೋತ್ ಹೆಂಗಾಗುತ್ತಲ್ಲ, ಮತ್ತೆ ಆ ಕಡೆ ಹೋಗ್ತದ ಗ್ರೋವರ್ ಶೆಡ್ಡಿಗೆ. ಓಕೆ, ಅಲ್ಲೇ ಆದ್ಮೇಲೆ ಅಲ್ಲಿ 5 ಬರ್ತದೆ. ಓಕೆ, ಮತ್ತೆ ಅಲ್ಲಿಂದ ಲೇಯರ್ ಶೆಡ್ಡಿಗೆ ಹೋಗ್ತದ. ಲೇಯರ್ ಶೆಡ್ಡಿಗೆ ಹೋಗ್ತಂದ್ರೆ ಅಲ್ಲಿ ಮತ್ತೆ ಇನ್ನೂ ಗ್ರೋತ್ ಜಾಸ್ತಿ ಆಗಿರ್ತದ್ರಿ. ಅಲ್ಲಿ 4 ಆಗ್ತದ. ಓಕೆ, ಹಿಂಗ 4 ಬರ್ತದ ಅಲ್ಲಿ. ಅಣ್ಣ ಕೆಜಿ ಎಲ್ಲ ಎಲ್ಲಿ ರೆಡಿ ಮಾಡಿರೋದು ಇದು? ಇದು ಇಲ್ಲೇ ರೆಡಿ ಮಾಡಿಕೊಟ್ಟು ಹೋಗ್ತಾರೆ ಅವರು. ಅದೊಂದು ಒಬ್ರು ಸಪ್ರೇಟ್ ಗ್ಯಾಂಗೇ ಇರ್ತದ ಅದು. ಈ ಪೂರ್ತಿ ಶೆಡ್ ರೆಡಿ ಮಾಡೋದು ಒಬ್ರು ಇದು ಇರ್ತಾರ. ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಪಿಲ್ಲರ್ ಹಾಕೋದು, ಸ್ಟೋನ್ ಹಾಕೋದು, ಆನಂತರ ಇದನ್ನ ಮಾಡೋದು, ಎಲ್ಲಕ್ಕೊಂದೊಂದು. ಅಣ್ಣ ಇದು ಶೆಡ್ ಹಾಕಕ್ಕೆ ಅಂದಾಜು ಎಷ್ಟು ಖರ್ಚಾಗ್ಬೋದು? ಇದು ನಮ್ಮ ಸರ್ ಕೇಳ್ಬೇಕಿರೋದು. ಹೌದಾ? ಹೌದು. ಇಷ್ಟೋ ಮಟ್ಟ ಏನು ನೋಡಿದೀವಲ್ಲ ಇದು ಚಿಕ್ಸ್ ಶೆಡ್ ಇದೆ. ಸುಮಾರು ಒಂದು 8 ವೀಕ್ಸ್ ಇಲ್ಲೇ ಇರ್ತಾವೆ. 8 ವೀಕ್ಸ್ ಆದಮೇಲೆ ಇವಾಗ ಬೇರೆ ಕಡೆ ಶಿಫ್ಟ್ ಆಗ್ತೈತಿ. ಬೇರೆ ಕಡೆ ಹೋಗೋಣ, ಯಾವ ಥರ ಇರ್ತೈತೆ ಅಂತ ತೋರಿಸ್ತೇನೆ. ನಾವಿವಾಗ ಗ್ರೋವರ್ ಶೆಡ್ಡಲ್ಲಿದ್ದೇವೆ. ಗ್ರೋವರ್ ಶೆಡ್ಡಲ್ಲಿ ಕೋಳಿಗಳು ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇದು ಗ್ರೋವರ್ ಶೆಡ್. ಇದು ಓಕೆ, ಅಲ್ಲಿ ಚಿಕ್ಸ್ ಆದಮೇಲೆ ಅಲ್ಲಿ 8 ವಾರ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬರ್ತದೆ. ಇಲ್ಲಿ ಸುಮಾರು ಒಂದು 15 ವಾರ ಮಟ್ಟ ಇಲ್ಲಿ ಇರ್ತದೆ. ಓಕೆ, 14-15 ಇಲ್ಲಿಂದ ಲೇಯರ್ ಶೆಡ್ಡಿಗೆ ಶಿಫ್ಟ್ ಆಗ್ತದೆ. ಓಕೆ, ನಂತರ ಇಲ್ಲಿ ಅಲ್ಲಿ ಬ್ಯಾಲೆನ್ಸ್ ಉಳಿದ ವ್ಯಾಕ್ಸಿನ್ಸ್ ಎಲ್ಲ ಇಲ್ಲಿ ಆಗ್ತಾವೆ. ಓಕೆ. ಅಣ್ಣ ಸೈಜು ಸೇಮ್ ಆಗುತ್ತೆ ಇದು? ಇಲ್ಲ, ಈ ಸ್ವಲ್ಪ ಜಾಸ್ತಿ ಇರ್ತದೆ. ಜಾಸ್ತಿ ಇರ್ತದೆ ಅಂದರೆ 1 2 3 4 5 6 7 8 9 10 14 ಇದು 140 ಫೀಟ್. ಇದು 140 ಫೂಟ್ ಉದ್ದ. ಅಗಲ ಅಗಲಕ್ಕೆ ಸೇಮ್ 46. ಇದು ಫೀಡ್ ಆಟೋಮೆಟಿಕ್. ಇದು ಓಕೆ, ಲೇಬರು ಮ್ಯಾನ್ಯುವಲ್ ಆಗಿ ಮೇಲೆ ಫೀಡ್ ಹಾಕ್ತಾರೆ. ಓಕೆ, ಫೀಡ್ ಹಾಕಿದ ಮೇಲೆ ಇದನ್ನ ದುಗ್ಸಿದ್ರೆ ಆಟೋಮೆಟಿಕ್ಕಾಗಿ ಫೀಡ್ ಬೀಳ್ತೈತಿ. ಅಂದ್ರೆ ಎಷ್ಟು ಗ್ರಾಮ್ ಬೀಳ್ತೈತೆ ಅಣ್ಣ? ಇಷ್ಟು ಗ್ರಾಮ್ ಅಂತಂತಿಲ್ಲ. ಒಂದು ಕೋಳಿ ಪರ್ ಡೇ ಎಷ್ಟು ಕನ್ಸಂಪ್ಷನ್ ಆಗ್ತದ, ಅದ್ರಾಗ ನಾವು 3 ಟೈಮ್ಸ್ ಫೀಡಿಂಗ್ ಮಾಡ್ತೀವಿ. ಓಕೆ,
ಅಣ್ಣ ಈ ಥರ ಉಳಿತೈತಲ್ಲ ಏನು ಮಾಡ್ತೀರಿ? ಅದು ರಿಸರ್ವ್ ಇರೋದು ಅದು. ರಿಸರ್ವ್ ವೇಸ್ಟ್ ಆಗೋದಿಲ್ಲ? ವೇಸ್ಟ್ ಆಗೋದಿಲ್ಲ. ಅದು ಫುಲ್ ಖಾಲಿ ಆದ್ರೆ ಖಾಲಿ ಆಗಂಗಿಲ್ಲ, ಅದು ಖಾಲಿ ಆಗೋದಿಲ್ಲ, ಆಗಂಗಿಲ್ಲ. ಕಂಟಿನ್ಯೂಸ್ ಆಗ್ತಾನೆ ಇರೋದು. ಕಂಟಿನ್ಯೂ ಆಗ್ತಾನೆ ಇರ್ತೀವಿ. ಇದು ಯಾವ್ದು ಬ್ರ್ಯಾಂಡ್ ಇದೆ ಕೋಳಿದ? ಇದು ಬೋನ್ಸ್ ಅಂದಂತೆ ಬರ್ತದೆ, ಸ್ಕೈಲಾರ್ ಬರ್ತದೆ. ಓಕೆ. ನಾ ಎಷ್ಟು ಮೂಟೆ ಕೊಡತ್ತೆ ಇದು? ಇದು 500 ಅಬೋ ಕೊಡ್ತೈತೆ ಅಂತ ಹೇಳ್ಯಾರ್ರಿ, ನೋಡ್ಬೇಕು. ಓಕೆ. ಅಂದ್ರೆ ಇದು ಮ್ಯಾನುವಲೇ ದುಃಖಿಸ್ಕೊಂತ ಹೋಗ್ತಾರೆ? ಹೌದೌದು. ಒಂದೊಂದ್ ಕಡೆ ಮೋಟ್ರ್ ಕುಂದಿರ್ಸಿರ್ತಾರ್ರಿ, ಹಾಂ, ಒಂದೊಂದ್ ಕಡೆ ಮ್ಯಾನುವಲ್. ಓಕೆ. ಅಂದ್ರೆ ಈ ಥರ ಹಾಕ್ಕೊಂತ ಹೋಗೋದಿದೆ. ಹೌದಾ, ಬಿದ್ಕೊಂತ ಹೋಗ್ತದೆ, ತಾನೇ ಬೀಳ್ತಾ ಹೋಗುತ್ತಾ? ಹೌದು. ಇರೋ ಥರನೇ ಬಿದ್ಕೊಂತ ಹೋಗ್ತದೆ. ಹೋಟೆಲಲ್ಲಿ ಈ ಶೆಡ್ಡಲ್ಲಿ ಎಷ್ಟು ಬೋಟ್ಸ್ ಇದೆ? ಈಗ ಸದ್ಯ 10,400 ಅಬೋ ಐತೆ. ಎಲ್ಲ ಶೆಡ್ಡನ್ನು ತೋರಿಸಾಯ್ತು. ಎಲ್ಲ ಶೆಡ್ಡಲ್ಲಿ ಏನೇನು ಆ್ಯಕ್ಟಿವಿಟಿ ಐತೆ ಅಂತ ಹೇಳಾಯ್ತು. ಆಲ್ಮೋಸ್ಟ್ ಬಂದೆಲ್ಲ ಕೆಲಸ ಮುಗಿತು. ನಾವು ಇವಾಗ ಹೊಡ್ತಿದ್ದೀವಿ ಇಲ್ಲಿಂದ. ನಾವು ಇವಾಗ ರಿಟರ್ನ್ ಮನೆಗೆ ಹೊಡ್ತಾ ಇದ್ದೇವೆ. ನಾವು ಗರಗಲ್ಲಿ ಇರೋದ್ರಿಂದ ಗರಗ ಮಡಿವಾಳೇಶ್ವರ ಟೆಂಪಲಿಗೆ ಬಂದಿದ್ವಿ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೊರಡೋಣ. ನಾವು ಇವಾಗ ಗರಗದಲ್ಲಿರೋ ಶ್ರೀ ಗುರು ಮಡಿವಾಳೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಮೊದಲು ದೇವಸ್ಥಾನದಲ್ಲಿ ಏನೂ ಇರಲಿಲ್ಲ, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ದರ್ಶನ ಎಲ್ಲ ಮುಗಿತಾ ನಾವಿವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ರಿಯಲ್ ಆಗಿ ಹಳ್ಳಿ ವಾತಾವರಣ ಇಲ್ಲಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಹೋಟೆಲ್ ಚೆನ್ನಾಗಿದೆ, ಅಲ್ಲೇನಾದ್ರು ತಿನ್ಕೊಂಡು ಹೋಗೋಣ. ಇಲ್ಲಿ ನೋಡ್ತಿದ್ದೀರಿ ನೀವು, ಇವತ್ತು ಗರಗದ ಸಂತೆ ಇದೆ. ಎಷ್ಟೊಂದು ರಶ್ ಇದೆ ನೋಡ್ರಿ ಮಾರ್ಕೆಟ್. ದೋಸೆ ಎಲ್ಲ ತಿಂದಾಯ್ತು, ಚೆನ್ನಾಗಿತ್ತು. ನಾವಿವಾಗ ಹೊಡೋಣ, ತುಂಬ ಲೇಟ್ ಆಯಿತು. ಕಂಟಿನ್ಯೂಸ್ ವರ್ಕ್ ಇರೋದ್ರಿಂದ ಮಧ್ಯಾಹ್ನ ಊಟ ಮಾಡೋಕ್ಕಾಗಿರಲಿಲ್ಲ. ಹೊಟ್ಟೆ ಮಾತ್ರ ತುಂಬ ಹಸಿವಾಗಿತ್ತು. ಹೋಟೆಲ್ ಚೆನ್ನಾಗಿದೆ, ದೋಸೆ ಚೆನ್ನಾಗಿ ಮಾಡ್ತಾನೆ, ಅದಕ್ಕೋಸ್ಕರ ಚೆನ್ನಾಗಿತ್ತು. ದೋಸೆ ತಿಂದು ಇವಾಗ ಮನೆ ಕಡೆ ಹೊರಡ್ತಿದ್ದೇವೆ. ನಾವಿವಾಗ ನಿಯರ್ ಟು ಧಾರವಾಡ ಇದ್ದೇವೆ. ಇವಾಗ ಎಲ್ಲರೂ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದಾರ, ಅದಕ್ಕೋಸ್ಕರ ಟ್ರಾಫಿಕ್ ಸ್ವಲ್ಪ ಹೆವಿ ಇದೆ. ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಯ್ತಾ. ನಾವು ನಿಯರ್ ಟು ರಾಯಪುರ ಇದ್ದೇವೆ. ನೀವು ನೋಡ್ತಿದ್ರಿ ಇದು ಹೋಟೆಲ್ ದ ಓಷನ್ ಪರ್ಲ್. ನೈಟ್ ಯಾವ ಥರ ಕಾಣಿಸ್ತೈತೆ ನೋಡ್ರಿ, ಹೆಚ್ಚು ಕಾಣೋದಕ್ಕೆ ಮಾತ್ರ.
ಆಲ್ಮೋಸ್ಟ್ ಆಲ್ ನಾವು ನಿಯರ್ ಟು ಮನೆ ಇದ್ದೇವೆ. ನಾವು ಮನೆಯನ್ನು ರೀಚ್ ಆದ್ವಿ. ಎಂದಿನಂತೆ ಇವತ್ತೆಲ್ಲವೂ ನಾವು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.